ಬ್ರೋ ಅಂತ ಕೇಳಿದೆ. ಹೌದು ಬ್ರೋ ಅಂತ ಹೇಳಿದರು. ನನಗೆ ಎಲ್ಲೇ ಒಂದು ಫೀಲ್ ಆಯಿತು ಗುರು. ಅಣ್ಣನ ತಾಲಾಟು ಅನ್ನೈ. ಹಾಯ್ ಗೈಸ್, ಏನಿಲ್ಲ, ಇವತ್ತು ನಾನು ಶಿಕಾರಿಪುರದಿಂದ ಶಿವಮೊಗ್ಗ ಬರ್ತಾಯಿದ್ದೆ. ಆವಾಗ ಐನೂರು ಹತ್ತತ್ರ ಬಂದಾಗ ಒಂದು ಕಾರು ಐನೂರು ಸರ್ಕಲಲ್ಲಿ ಬಂದುಬಿಟ್ಟು ನನಗೆ ಗುದ್ದ ಥರ ಬಂತು. ಯಾಕೋ ಗೊತ್ತಿಲ್ಲ, ನಾನು ಆವಾಗ ಸೈಡಿಗೆ ಹೋಗಿದ್ದಷ್ಟೇ ಆ ಕಾರ್ ಮುಂದೆ ಪಾಸಾಯಿತು. ಮುಂದೆ ಪಾಸಾಗಿ ಒಂದು 100 ಮೀಟ್ರ್ ಹತ್ತತ್ರ ಹೋದ್ಮೇಲೆ ನಾನು ನೋಡಿದೆ, ಆ ಕಾರ್ ಅಬ್ಸರ್ವ್ ಮಾಡಿದೆ, ಯಾಕೋ ಈ ಕಾರ್ ಈ ಥರ ಹೋಗ್ತಿದೆಯಲ್ಲ ಅಂತ. ಅವಾಗ ನೋಡಿದ್ರೆ ಆ ಕಾರಲ್ಲಿ ಪಾರ್ಕಿಂಗ್ ಲೈಟೆಲ್ಲ ಉರಿತಾ ಇತ್ತು. ಅವಾಗ ನೋಡಿದೆ, ಪಾರ್ಕಿಂಗ್ ಲೈಟೆಲ್ಲ ಈ ಥರ ಯಾರೂ ಹಾಕೋದಿಲ್ಲಲ್ಲ, ಎಮರ್ಜೆನ್ಸಿ ಇದ್ದರೆ ಇಷ್ಟೇ ಹಾಕೋದು, ಇಲ್ಲ ಮಳೆಗಾಲದಲ್ಲಿ ಇದ್ದಾಗ ಹಾಕ್ತಾರೆ, ಇದು ಯಾಕೆ ಸುಮ್ಮನೆ ಹಾಕಲ್ಲಲ್ಲ ಅಂದ್ಕೊಂಡೆ. ಆ ಕಾರ್ ಹತ್ರ ಹೋದಾಗ ನೋಡಿದೆ, ಫುಲ್ ಎಮರ್ಜೆನ್ಸಿ ಇರೋಂಗಿತ್ತು ಆ ಕಾರಲ್ಲಿ. ಆಮೇಲೆ ಏನು ಮಾಡಿದೆ, ಮುಂದೆ ಬಂದು ಅವರು ಮುಂದೆ ಬಂದು ಇದೆಲ್ಲ ತಂದು ಆಸ್ಪತ್ರೆ ಹತ್ರ ಕರ್ಕೊಂಡೋದ್ವಿ. ಆಸ್ಪತ್ರೆಗೆ ಕರ್ಕೊಂಡೋಗಿ ಒಳಗಡೆ ಕರ್ಕೊಂಡೋದ್ಮೇಲೆ ಅವ್ರು ಯಾರಂತ ನನಗೆ ಗೊತ್ತಾಗಿಲ್ಲ. ಫಸ್ಟಿಗೆ ನಾನು ಅಣ್ಣಾರೆಲ್ಲ ನೋಡಿಲ್ಲ, ಅವ್ರು ತಗೊಂಡೋಗಿ ಕಾರ್ ಪಾರ್ಕಿಂಗ್ ಮಾಡಿ ಬಂದರು. ನಾನು ಹೋಗಿ ಒಳಗಡೆ ನೋಡ್ತಾಯಿದ್ದೆ, ಯಾವುದೋ ಒಂದು ಹುಡುಗಿ ಇದ್ದರು ಒಳಗಡೆ. ಅವಾಗ ನೋಡಿದೆ, ಆ ಹುಡುಗಿ ನೋಡಿಬಿಟ್ಟು, ಇನ್ನೂ ಆ ಹುಡುಗಿ 20 ವರ್ಷ ಕೂಡ ಆಗಿಲ್ಲ ಗುರು. ಆ ಹುಡುಗಿ ನೋಡಿದರೆ ಅಣ್ಣ ಬಂದು ಎಷ್ಟಿಗೆ ಏನಣ್ಣ ಆಯಿತು ಅಂತ ಕೇಳಿದೆ. ಇಲ್ಲ, ಈ ಥರ ಪಾಯ್ಸನ್ ತಗೊಂಬಿಟ್ಟು ಹೇಳಿ ಅಂತ ಹೇಳಿದ್ರು. ಯಾಕಣ್ಣ ಅಂತ ಕೇಳಿದೆ. ನನಗೆ ಗೊತ್ತಿಲ್ಲ, ನಾನು ಗದ್ದೆಯಲ್ಲಿದ್ದೆ, ಗದ್ದೆಯಿಂದ ಡೈರೆಕ್ಟಾಗಿ ಬಂದೆ. ನಾನು ಮನೇಲಿ ನೋಡಿದ್ರೆ ಈ ಥರ ಆಗಿತ್ತು ಅಂತ ಹೇಳಿದರು. ಆಮೇಲೆ ಏನಂತ ಗೊತ್ತಿಲ್ಲ, ಆ ಹುಡುಗಿ ಇನ್ನೂ ಕೂಡ ಮದುವೆ ಆಗಿಲ್ಲ ಗುರು. ಅಷ್ಟೊತ್ತಿಗೆ ನೋಡಿದ್ರೆ ಈ ಥರ ಆ ಅಣ್ಣ ಹೇಳ್ತಿದ್ದಾರೆ ಅದಕ್ಕಂತ. ನಾನು ಎಷ್ಟೋ ಜನ 4 ಜನ ನಾನು ತಗೊಂಬಂದು ಸೇರಿಸಿದ್ದೀನಿ. ನಮ್ಮ ಮರ್ಯಾದೆ ಈಗ ಏನಾಗಬೇಕಾಯ್ತು, ನಮ್ಮ ಮನೇಲಿ ಈ ಥರ ಆಗೋದಿಲ್ಲಲ್ಲ ಅಂದ್ಕೊಂಡಿದ್ರಂತೆ. ನೋಡಿದ್ರೆ ಈಗ ಅವ್ರ ಮನೇಲಿ ಈ ಥರ ಆಗಿದೆ, ನಾನು ಹೆಂಗೆ ಊರೊಳಗಡೆ ತಲೆ ಎತ್ತಿ ನಡೀಲಿ ಅಂತ ಹೇಳ್ತಿದ್ದಾರೆ. ಅದು ಈ ಥರ ಯಾಕೆ ಮಾಡಬೇಕು? 20 ವರ್ಷದೊಳಗೆ ಏನೇ ಇದ್ದರೂ ವಿಷಯ ಕುಡಿದ್ರೆ, ಏನೇ ಇದ್ದರೂ ಈಗ ಒಂದು ಕೇಸ್ ಆಗೋದಾದರೂ ಕೂಡ ಏನು ಗೊತ್ತಾಗುತ್ತೆ. ಈಗ ಲವ್ ಇದೆ, ಅದಕ್ಕೆ ಈ ಥರ ಮಾಡ್ಕೊಂಡಾರೆ ಅಂತಲೇ ಹೇಳೋದು. ಇಲ್ಲ ಅಂದರೆ ಅದೇ ಈಗ ಲವ್ವೇ ಬರೋದು, 20 ವರ್ಷದೊಳಗೆ ಇದ್ದರೆ ಲವ್ವೇ ಬರೋದು ಜಾಸ್ತಿ. ಅದಕ್ಕೆ ಯಾರ್ಯಾರು ಟ್ರೂ ಲವ್ ಆಗಿದ್ದರೆ ಮನೇಲಿ ಹೇಳಿ ಒಪ್ಪಿಗೆ ಮಾಡ್ಕೊಳ್ಳಿ. ಸುಮ್ಮನೆ ಈ ಥರ ಎಲ್ಲ ಮಾಡಿಕೊಂಡು ತೊಂದರೆ ಮಾಡಬಾರ್ದು ಮನೆ ಇದ್ದವರಿಗೂ. ನೋಡಿ ಈಗ ಅವರು ಎಷ್ಟು ಕಷ್ಟದಲ್ಲಿರ್ತಾರೆ ಹೇಳಿ. ಆ ಕಷ್ಟದಲ್ಲಿದ್ದು ಈಗ ನೋಡಿ ಅದೆಲ್ಲ ಫೇಸ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಊರಲ್ಲಿ ಒಂದು ಮರ್ಯಾದೆ ಇರುತ್ತೆ ಅವರಿಗಂತ, ಆ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ. ಒಂದೇ ಒಂದು ಸಣ್ಣ ತಪ್ಪಿಂದ ನೋಡಿ ಎಷ್ಟೆಲ್ಲ ಆಗುತ್ತೆ ಅಲ್ಲ. ಊರಲ್ಲಿ ಒಂದು ಮರ್ಯಾದೆ ಇರಲ್ಲ, ಏನೂ ಇರಲ್ಲ. ಈಗ ಹೋದರೆ ಅವ್ರ ತಲೆದೆತ್ತಿ ನಡೆಯೋಕ್ಕೆ ಒಂಚೂರು, ಅವರು ಅವಾಗೇನೋ ಮೇಲ್ಗಡೆ ಬಂದರು ಅಂತ ಹೇಳ್ತಾಯಿದ್ರು. ಅದಕ್ಕೆ ತುಂಬ ಹೇಳ್ತಾಯಿದ್ರು. ಬ್ರೋ, ನೀವು ಅವ್ರಿಗೇನಾಗಬೇಕು ಅಂತ ಕೇಳಿದೆ. ಅವ್ರು ಕೇಳಿದ್ದಕ್ಕೆ, ಇಲ್ಲ ಬ್ರೋ ನನಗೆ ಸ್ವಂತ ತಂಗಿ ಅಂದರು. ತಂಗಿನಾ ಬ್ರೋ ಅಂತ ಕೇಳಿದೆ. ಹೌದು ಬ್ರೋ ಅಂತ ಹೇಳಿದರು. ನನಗೆ ಎಲ್ಲೇ ಒಂದು ಫೀಲ್ ಆಯಿತು ಗುರು. ವಿಷಯ ಕುಡಿದು ಈ ಥರ ಅನುಭವಿಸೋದು ಬೇಡ. ಏನೇ ಇದ್ದರೂ ಮನೆಯಲ್ಲೇ ಹೇಳಿ ಫೇಸ್ ಮಾಡ್ಕೊಂಡು ಆರಾಮಾಗಿರಬೇಕು. ಅದನ್ನು ಬಿಟ್ಬಿಟ್ಟು ಈ ಥರ ವಿಷ ಕುಡಿದ್ಬಿಟ್ಟು ಈ ಥರ ಎಲ್ಲ ಆಸ್ಪತ್ರೆಗೆ ಬಂದರೆ ಎಷ್ಟು ಕಷ್ಟ ಹೇಳಿ. 1 ರೂಪಾಯಿನೂ ಜೋಡಿಸಿಟ್ಟು ಎಲ್ಲ ಇದು ಮಾಡಿರ್ತಾರೆ. ಅದಷ್ಟು ತಗೊಂಬಂದು ಆಸ್ಪತ್ರೆಗೆ ಸುರಿಬೇಕು. ಅದನ್ನು ಬಿಟ್ಬಿಟ್ಟು ಏನಾರ ಒಂದು ಮಾಡಿದ್ರೆ, ಬೇರೆ ಏನಾರ ಮಾಡಿದ್ರೆ ಅದಕ್ಕಾರ ಕೊಡ್ಬೋದು ಗುರು. ಈ ಆಸ್ಪತ್ರೆಗೆ ಸುರಿಯೋದೇನು ಕಮ್ಮಿನಾ?